ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್. ನಿಮ್ಮ ಆಲಿನ ಒಂದು ಚಾನಲ್ಗೆ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ. ಒಂದು ಸಂವಿಧಾನಿಕ ಹುದ್ದೆಯ ಶ್ರೇಷ್ಠತೆ ಆ ಹುದ್ದೆಯನ್ನು ಅಲಂಕರಿಸಿರುವ ವ್ಯಕ್ತಿಯ ನೈತಿಕ ಶ್ರೇಷ್ಠತೆಯನ್ನು ಆಧರಿಸಿದ್ದಾಗಿರುತ್ತದೆ ಅಂತ ಹೇಳಿದ್ದು ಮಹಾತ್ಮ ಗಾಂಧೀಜಿಯವರು. ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಇಂದು ಅಧಿಕಾರ ವಹಿಸಿಕೊಂಡಂತಹ BR ಗವಾಯಿ ಅವರು ಈ ಮಾತಿಗೆ ಅದ್ಭುತ ನಿದರ್ಶನ ಅಂತ ಹೇಳ್ಬೋದು. ಭೂಷಣ್ ರಾಮಕೃಷ್ಣ ಗವಾಯಿ ಈ ವ್ಯಕ್ತಿಯ ಹೆಸರು ಅನೇಕ ರಂಗಗಳಲ್ಲಿ ಸದ್ದು ಮಾಡಿದೆ ಅಂತಾನೆ ಹೇಳ್ಬೋದು. ನೋಡಿ, 1990ರ ದಶಕದಲ್ಲಿ ವಕೀಲಿಕೆ ವೃತ್ತಿಯನ್ನು ಪ್ರಾರಂಭಿಸಿದ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಹಂತಕ್ಕೆ ಬಂದು ತಲುಪ್ತಾರಂದ್ರೆ ಅವರಲ್ಲಿ ಅಡಕವಾಗಿರುವ ಅನೇಕ ಆದರ್ಶಗಳು ಮತ್ತು ಅವರು ಕೆಲಸ ನಿರ್ವಹಿಸಿದ ರೀತಿ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಒಮ್ಮೆ ರಾಹುಲ್ ಗಾಂಧಿಯವರು ಮೋದಿ ಉಪನಾಮ ಹೊಂದಿದವರೆಲ್ಲ ಏಕೆ ಕಳ್ಳರು ಅಂತ ಬಿಹಾರದ ಒಂದು ಭಾಷಣದಲ್ಲಿ ಹೇಳಿದ್ರು. ಇದು ನೀರವ್ ಮೋದಿಯವನ್ನ ಆಧರಿಸಿ ಮೋದಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅವರೊಂದು ಹೇಳಿಕೆ ನೀಡಿದ್ದು ಅದು ದೊಡ್ಡ ಚರ್ಚೆ ವಿಷಯ ಆಗಿತ್ತು ಆ ಟೈಮಲ್ಲಿ. ಗುಜರಾತ್ನ ಮೋದಿ ಸಮುದಾಯ ವಿರುದ್ಧ ದೊಡ್ಡದಾಗಿ ದನಿ ಎತ್ತಿತ್ತು. ಅವರು ನ್ಯಾಯಾಲಯದ ಮೊರೆ ಹೋಗಿದ್ರು ಇದು ಸಂಬಂಧಪಟ್ಟಂಗೆ. ಅದು ಕೆಳಗಿನ ನ್ಯಾಯಾಲಯದಲ್ಲಿ ಆ ಅರ್ಜಿ ಮಾನ್ಯತೆ ಹೊಂದಿ ಹೈಕೋರ್ಟ್ ಅಂಗಳಕ್ಕೆ ಬಂತು. ಹೈಕೋರ್ಟ್ ಕೂಡ ಈ ಅರ್ಜಿನ ವಜಾ ಮಾಡಲು ನಿರಾಕರಿಸಿತು. ಇದ್ರ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಈ ಅರ್ಜಿ ಬಂತು. ಯಾಕಂದ್ರೆ ಆರೋಪ ಮಾಡಿದವರು ವಿರೋಧ ಪಕ್ಷದ ನಾಯಕ, ಒಬ್ಬ ವಿರೋಧ ಪಕ್ಷ ನಾಯಕ ಇಂಥ ಆರೋಪವನ್ನ ಮಾಡಿದ್ದ, ಇಂಥ ಬಾಲಿಶ್ ಹೇಳಿಕೆಯನ್ನ ನೀಡಿದ್ದ. ಆರೋಪಿತ ಸ್ಥಾನದಲ್ಲಿ ನಿಂತವರು ಒಬ್ಬ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳಿಗೆ ಸಂಬಂಧಿಸಿದಂತ ಈ ಹೇಳಿಕೆ ದೊಡ್ಡ ಮಟ್ಟದ ರಾಜಕೀಯ ಪರ ವಿರೋಧ ಚರ್ಚೆಗೆ ಸಾಕ್ಷಿಯಾಗಿತ್ತು. ಆವಾಗ ಸುಪ್ರೀಂ ಕೋರ್ಟ್ನ ಪೀಠದಲ್ಲಿದ್ದವರು ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಭೂಷಣ್ ರಾಮಕೃಷ್ಣ ಗವಾಯಿ ಅವರು, ಅಂದ್ರೆ BR ಗವಾಯಿ ಅವರು. BR ಗವಾಯಿ ಅವರು ಆ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ, ನೋಡಪ್ಪ, ನಮ್ಮ ತಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದಾಗ ಅನೇಕ ಅಧಿಕಾರದ ಸಿಹಿಯನ್ನು ಅವರು ಉಂಡಿದ್ದಾರೆ. ರಾಜ್ಯಪಾಲರಾಗಿದ್ರು, ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಪ್ರಸ್ತುತ ನಮ್ಮ ಸಹೋದರನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಸೊ ನಾನು ಈ ಅರ್ಜಿಯ ವಿಚಾರಣೆ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಎಂಬ ನೈತಿಕ ಪ್ರಶ್ನೆಯನ್ನ ಅವರು ಪೀಠದ ಮುಂದೆ ಇಟ್ಟಿದ್ರು. ಕೋರ್ಟ್ ಅಂಗಳದಲ್ಲಿ ಮಾತು ಹರಿದಾಡಿತ್ತು. ಆದರೆ ನೋಡಿ, ಅರ್ಜಿದಾರರ ಪರ ಖ್ಯಾತ ವಕೀಲರಾದಂಥ ಮಹೇಶ್ ಜೇಠ್ಮಲಾನಿ ಅವರು ಮತ್ತು ರಾಹುಲ್ ಗಾಂಧಿಯ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ಖ್ಯಾತ ನ್ಯಾಯವಾದಿಗಳು ವಾದ ಮಾಡ್ತಾ ಇದ್ರು. ಬಟ್ ಇಬ್ರು ಈ ಮಾತಿಗೆ ವಿರೋಧ ವ್ಯಕ್ತಪಡಿಸದೆ ನೀವೇ ಇದನ್ನ ನ್ಯಾಯಪೀಠದಲ್ಲಿ ಮುಂದುವರಿಬೇಕು, ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಅನ್ನೋ ಮಾತನ್ನ ಅವರೆಲ್ಲ ಆಡಿದ್ರು. ಈ ಮೂಲಕ ಈ ಮಾತು ಏನ್ ಹೇಳ್ತದೆ ಅಂದ್ರೆ ಅವರ ಮೇಲೆ ಇಟ್ಟಂತ ನಂಬಿಕೆ, ಅವರ ವೃತ್ತಿಯ ಮೇಲೆ ಹೊಂದಿದಂತ ಬದ್ಧತೆಯನ್ನ ಈ ಎರಡು ಮಾತುಗಳು ತೋರಿಸಿಕೊಡ್ತವೆ. ಈ ಮೂಲಕ ಅವರು ಪಕ್ಷಾತೀತವಾಗಿ ಎಲ್ಲಾ ವಿಚಾರಣೆಗಳನ್ನು ನಡ್ಕೊಳ್ತಾ ಇದ್ರು. ನೋಡಿ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಮಧ್ಯಪ್ರದೇಶ ಸರ್ಕಾರ ಅಪರಾಧಿಗಳ ಮನೆಗಳನ್ನು ಧ್ವಂಸ ಮಾಡುವಂತಹ ಒಂದು ಕ್ರಿಯೆಗೆ ಕಾರ್ಯಾಂಗವೇ ಚಾಲನೆ ನೀಡಿತ್ತು. ಇದು ಅದರಲ್ಲೂ ವಿಶೇಷವಾಗಿ ಇದು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತಹ ಅಪರಾಧಿಗಳ ಮನೆ ಧ್ವಂಸ ಕಾರ್ಯಗಳು ನಡೀತಾ ಇದ್ವು. ಇದು ಕೂಡ ಸುಪ್ರೀಂ ಅಂಗಳಕ್ಕೆ ಬಂದಾಗ ಆಗ ಪೀಠದಲ್ಲಿದ್ದವರು BR ಗವಾಯಿ ಅವರು, ಈ ಅರ್ಜಿ ವಿಚಾರಣೆಗಳನ್ನು ಕೈಗೆತ್ತಿಕೊಂಡವರಲ್ಲಿ BR ಗವಾಯಿ ಅವರು ಮುಖ್ಯ ಸ್ಥಾನದಲ್ಲಿದ್ದರು. ಅವ್ರು ಹೇಳಿದ್ದು ಇಷ್ಟೇ, ಯಾವುದೇ ಕಾರ್ಯಾಂಗವು ಕೂಡ ವ್ಯಕ್ತಿಯ ಒಂದು ಅಪರಾಧಕ್ಕಾಗಿ ಆತನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ ಮತ್ತು ಆತನ ಮನೆಗಳನ್ನು ಧ್ವಂಸ ಮಾಡುವುದು ನಿಷ್ಕರಣೆಯನ್ನು ಹೊಂದಿದ್ದು ಅಂತೇಳಿ ಈ ಅರ್ಜಿ ಇದನ್ನ ಪ್ರಬಲವಾಗಿ ವಿರೋಧಿಸಿದರು. ಅದೇ ರೀತಿ ಮನೀಶ್ ಸಿಸೋಡಿಯಾ ದೆಹಲಿ ಅಬಕಾರಿ ಹಗರಣದಲ್ಲಿ ಬಂಧಿತರಾದಾಗ ಅವರಿಗೆ ಜಾಮೀನೇ ಸಿಕ್ಕಿದ್ದಿಲ್ಲ. ದೆಹಲಿ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಜಾಮೀನೇ ಮಂಜೂರು ಮಾಡಿದ್ದಿಲ್ಲ. ನಿರಂತರವಾಗಿ ಅವರು ಜೈಲಿನಲ್ಲಿದ್ದರು ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂಗೆ. ಅವಾಗ ಅವರು ಅಬಕಾರಿ ಸಚಿವರಾಗಿದ್ದರು ದೆಹಲಿ ಸರ್ಕಾರದಲ್ಲಿ, ಕೇಜ್ರಿವಾಲ್ ಸರ್ಕಾರದಲ್ಲಿ. ಇದು ಕೂಡ ಅರ್ಜಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದಿತ್ತು. ಅವಾಗ ಕೂಡ ಪೀಠದಲ್ಲಿದ್ದವರು BR ಗವಾಯಿ ಅವರು ಅವರೊಂದು ಮಾತು ಹೇಳ್ತಾರೆ, ಒಂದು ಅಪರಾಧ ನಿರಂತರವಾಗಿ ಆ ವ್ಯಕ್ತಿಯ ಜಾಮೀನು ಹಕ್ಕನ್ನ ಆ ವ್ಯಕ್ತಿಯ ಸ್ವಾತಂತ್ರ್ಯ ಹಕ್ಕನ್ನು ಕಸಿದುಕೊಳ್ಳುವಂತಿಲ್ಲ. ಹೈಕೋರ್ಟ್ಗಳು ಕೂಡ ಇದನ್ನ ಯಾವುದೇ ಒಂದು ಜಾಮೀನು ಅರ್ಜಿ ಬಂದಾಗ ಕುಲಂಕುಷವಾಗಿ ನಡ್ಕೊಂಡು ಅದನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಜಾಮೀನು ನಿರಾಕರಿಸುವಂತಹ ಅಪರಾಧಗಳಿದ್ದರೆ ಮಾತ್ರ ಜಾಮೀನು ನಿರಾಕರಿಸಬೇಕು. ಕೆಲವೊಂದು ವಿಷಯಗಳು ತನಿಖಾ ಹಾದಿಯಲ್ಲಿದ್ದಾಗ ಜಾಮೀನು ನೀಡಬೇಕು ಅಂತ ಹೇಳಿ ಗದರಿಸಿದ್ರು ನ್ಯಾಯಪೀಠಕ್ಕೆ, ಹೈಕೋರ್ಟ್ಗಳಿಗೆಲ್ಲ ಗದರಿಸಿ ಅವರಿಗೆ ಜಾಮೀನು ಮಂಜೂರು ಮಾಡಿದ್ರು. ಈ ಮೂಲಕ ಅವರ ನೇರ ನಿಷ್ಠುರ ಧೋರಣೆಯನ್ನು ಪ್ರದರ್ಶನ ಮಾಡಿದ್ರು. ಅದೇ ರೀತಿ
ಚುನಾವಣಾ ಬಾಂಡ್ ಅನ್ನ ಬಿಜೆಪಿ ಸರ್ಕಾರ ಚಾಲನೆಗೆ ತಂದಾಗ ಚುನಾವಣಾ ಬಾಂಡ್ ವ್ಯವಸ್ಥೆ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಯನ್ನು ಕಸ್ಕೊಳ್ತೈತೆ ಅಂತ ಹೇಳಿ ಅದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದ್ರು. ಈ ಮೂಲಕ ಸತತವಾಗಿ ವೈಯಕ್ತಿಕ ಸ್ವಾತಂತ್ರ್ಯ, ಸಮಾನತೆ, ಈ ಹಕ್ಕುಗಳನ್ನು ಅವರು ಸಂವಿಧಾನಬದ್ಧವಾಗಿ ರಕ್ಷಿಸ್ತಾ ಬಂದಿದ್ರು. ಇದೇ ಅವರ ನೈತಿಕ ಮೌಲ್ಯದ ಶ್ರೇಷ್ಠ ಉದಾಹರಣೆಗಳಂತ ಹೇಳ್ಬೋದು. ಹಾಗೆ ನೀವು ಗಮನಿಸ್ಬೋದು, ಈ ರೀತಿ ಮಾಡ್ತಿದ್ದಾರೆ, ಅವರು ಬಿಜೆಪಿ ವಿರೋಧಿಗಳಿರ್ಬೋದು ಅಂತ ಕೆಲವೊಂದು ಟೈಮ್ ಒಂದು ಅನಿಸಿಕೆ ತಲೆಯಲ್ಲಿ ಹಾದು ಹೋಗ್ಬೋದು. ನೋಡಿ, ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನ ಕೇಂದ್ರ ಸರ್ಕಾರ ಹಿಂದಕ್ಕೆ ತಗೊಂಡಾಗ ಅದನ್ನ ಪ್ರಬಲವಾಗಿ ಬೆಂಬಲಿಸಿದವರಲ್ಲಿ BR ಗವಾಯಿ ಅವರು ಇದ್ರು. ಇದು ಕೂಡ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದಾಗ ಆ ಪೀಠದಲ್ಲಿದ್ದವರು BR ಗವಾಯಿ ಸರ್, ಮತ್ತು ಅದನ್ನ ಅವರು ಮುಕ್ತವಾಗಿ ಬೆಂಬಲಿಸಿದ್ರು ಮತ್ತು ಶ್ಲಾಘಿಸಿದ್ರು. ಈ ಕ್ರಮ ಆದಷ್ಟು ಬೇಗನೆ ಆಗಬೇಕಾಗಿತ್ತು ಅಂತ ಹೇಳಿ ಅವರು ಬೆಂಬಲ ಪಡಿಸಿದ್ರು. ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಲ್ಲೂ ಕೂಡ ಕೆನೆ ಪದರ ನೀತಿಯನ್ನು ಅಳವಡಿಸಬೇಕು ಅಂತ ಹೇಳಿದ ಮೊದಲ ಪರಿಶಿಷ್ಟ ಜಾತಿಯವರು BR ಗವಾಯಿ ಸರ್. ಯಾಕಂದ್ರೆ ಸಂವಿಧಾನಿಕ ಪೀಠದಲ್ಲಿ ಈ ಮಾತನ್ನು ಉಚ್ಚರಿಸೋದು ನೋಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಷ್ಟು ಹಗುರವಾದದ್ದಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಟೀಕೆ ಟಿಪ್ಪಣಿಗಳು, ಪ್ರತಿಯೊಂದಕ್ಕೂ ಚರ್ಚೆಗಳು, ಪ್ರತಿಯೊಂದು ಮಾಧ್ಯಮಗಳಲ್ಲಿ ನಡೀತಾನೆ ಇರ್ತವೆ. ಇವನ್ನೆಲ್ಲ ಮೀರಿ ಒಬ್ಬ ನ್ಯಾಯಮೂರ್ತಿ ಪರಿಶಿಷ್ಟ ಜಾತಿಗೂ ಕೂಡ ಕೆನೆ ಪದರವನ್ನು ಅಳವಡಿಸಬೇಕು ಅಂತ ಹೇಳಿದ್ದು ಒಂದು ಶ್ರೇಷ್ಠವಾದ, ಆತನ ಶ್ರೇಷ್ಠ ಉದಾತ್ತ ಕಾನೂನು ಮೌಲ್ಯಕ್ಕೆ ಹಿಡಿದ ಕನ್ನಡಿ ಇದು. ಹಾಗೆ ಪರಿಶಿಷ್ಟರಲ್ಲೂ ಕೂಡ ಶ್ರೀಮಂತರಿದ್ದಾರೆ, ಅವರಲ್ಲೂ ಕೂಡ ಕೆಳ ಜಾತಿಗಳನ್ನು ಹುಡುಕಿ ಅವರಿಗೂ ಕೂಡ ಕೆಳ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿದವರಲ್ಲೂ ಕೂಡ BR ಗವಾಯಿ ಅವರು ಮುಂಚೂಣಿಯಲ್ಲಿದ್ದರು. ಅದನ್ನು ಇವತ್ತು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಆಯೋಗವನ್ನು ರಚಿಸಿ ಒಳ ಮೀಸಲಾತಿಗೆ ಚಾಲನೆ ಕೊಟ್ಟಿದೆ. ಇದೇ ರೀತಿ ಹಲವು ರಾಜ್ಯಗಳು ಕೂಡ ಚಾಲನೆ ಕೊಟ್ಟಿದ್ದೇವೆ. ಈ ಮೂಲಕ ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಕೆಳಮಟ್ಟದಲ್ಲಿರುವವರ ಧ್ಯೇಯೋದ್ದೇಶಕ್ಕಾಗಿ ಅವರು ಕೆಲಸ ಮಾಡಿರುವ ರೀತಿ ಮತ್ತು ಕಾನೂನಿನ ಸಮಾನತೆ, ಕಾನೂನಿನ ಶ್ರೇಷ್ಠತೆಯನ್ನು ಅವರು ಎತ್ತಿ ಹಿಡಿದಿರೋ ರೀತಿ ಎಲ್ಲರಿಗೂ ಅನುಕರಣೀಯ. 1990ರ ದಶಕದಲ್ಲಿ ವಕೀಲಿಕೆ ವೃತ್ತಿಯನ್ನು ಪ್ರಾರಂಭಿಸಿ ಮಹಾರಾಷ್ಟ್ರದ ಅಡ್ವೊಕೇಟ್ ಜನರಲ್ ಆದಂತಹ ಭೋಸ್ಲೆ ಅವರ ಕೆಳಗಡೆ ವಕೀಲಿಕೆ ವೃತ್ತಿಯನ್ನು ಪ್ರಾರಂಭಿಸಿ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಂತಕ್ಕೆ ಬಂದದ್ದು ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಇಂಥ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನಂತ ಪರಮೋಚ್ಚ ನ್ಯಾಯಾಲಯಕ್ಕೆ ಮುಖ್ಯಸ್ಥರಾದಾಗ ಅವರಿಂದ ಅನೇಕ ನಿರ್ಧಾರಗಳನ್ನ, ಅನೇಕ ಸುಧಾರಣೆಗಳನ್ನ ನಾವು ನಿರೀಕ್ಷಿಸಬಹುದು. ಇದ್ದಾಗಿ ಕೂಡ ಅವರು ಇನ್ನು 6 ತಿಂಗಳ ಕರ್ತವ್ಯಾವಧಿ ಅವ್ರಿಗೆ ದೊರಕಿದೆ. ಅವರ ಸೇವಾಶಿಷ್ಟತೆಯ ಆಧಾರದಲ್ಲಿ ಇನ್ನು 6 ತಿಂಗಳು ಮಾತ್ರ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನವೆಂಬರ್ 24ರವರೆಗೂ ಮುಂದುವರಿಬಹುದು. ಸೊ ಇಷ್ಟರಲ್ಲೇ ಅನೇಕ ತೀರ್ಮಾನಗಳನ್ನ, ಅನೇಕ ಸುಧಾರಣೆಗಳನ್ನ ನಾವು ನಿರೀಕ್ಷಿಸಬಹುದು. ಅವರ ಹಿನ್ನೆಲೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳೋದಾದ್ರೆ, ಅವರ ತಂದೆ ರಾಮಕೃಷ್ಣ ಗವಾಯಿ ಅವರು ರಿಪಬ್ಲಿಕ್ ಆಫ್ ಇಂಡಿಯಾ ಪಕ್ಷದ ಸದಸ್ಯರಾಗಿದ್ರು. ಅವರು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೊತೆ ಗುರುತಿಸಿಕೊಂಡಿದ್ರು. ಅವ್ರ ಜೊತೆಗೆ ಬೌದ್ಧ ಧರ್ಮಕ್ಕೂ ಪಾದಾರ್ಪಣೆ ಮಾಡಿದ್ರು. ಈ ಮೂಲಕ ಒಬ್ಬ ಬೌದ್ಧ ನ್ಯಾಯಮೂರ್ತಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಕಂಡಂತಾಗಿದೆ. ಈ ರೀತಿಯ ನ್ಯಾಯಮೂರ್ತಿಗಳು, ಈ ರೀತಿಯ ನ್ಯಾಯ ವ್ಯವಸ್ಥೆ ಇವತ್ತು ಅತ್ಯಂತ ಅವಶ್ಯವಾಗಿದೆ. ನೋಡಿ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಕಂದಕ ಉಂಟಾಗ್ತಿರುವ ಇಂತಹ ಸಂದರ್ಭದಲ್ಲಿ ಅವರು ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕರಿಸಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಅವರನ್ನ ಮುಕ್ತ ಖಂಡಿತ ಅಭಿನಂದಿಸೋಣ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯಾಂಗಕ್ಕೆ ಮತ್ತು ನಮ್ಮ ದೇಶದ ಪ್ರಗತಿಗೆ ಇದರಿಂದ ತುಂಬಾ ದೊಡ್ಡ ಅನುಕೂಲ ಆಗುತ್ತೆ ಅಂತ ನಾವು ನಿರೀಕ್ಷಿಸಬಹುದು. ವಂದನೆಗಳು.